ನಮಸ್ಕಾರ. ನಾನು ಡಾಕ್ಟರ್ ವೀರ್ಯಸ್ವಾಮಿ, ಶ್ರೀ ಶಾರದಾಂಬ ಕ್ಲಿನಿಕ್ಕಿಂದ. ಒಂದು ಆನೆಸ್ಟ್ ಕ್ವಶನ್ ಕೇಳ್ತೀನಿ. ನೀವು ಮಲಕೋಕ್ಕಿಂತ ಮುಂಚೆ ಫೋನ್ ಯೂಸ್ ಮಾಡ್ತೀರಾ? ಜಸ್ಟ್ 5 ನಿಮಿಷ ಅಂತ ಶುರು ಮಾಡಿ 1 ಗಂಟೆ ಹೇಗೆ ಹೋಗುತ್ತೆ ಗೊತ್ತೇ ಆಗಲ್ಲ ಅಲ್ವಾ? ಬಟ್ ಡು ಯು ನೋ, ಇದು ನಿಮ್ಮ ನಿದ್ದೆ ಮೇಲೆ ಮಾತ್ರ ಅಲ್ಲ, ಇದು ನಿಮ್ಮ ಹಾರ್ಮೋನ್ಸ್ ಮೇಲೆ, ಬ್ರೈನ್ ಫಂಕ್ಷನ್ಸು, ಡೈಜೆಷನ್ನು ಎಲ್ಲದರ ಮೇಲೆ ಎಫೆಕ್ಟ್ ಆಗುತ್ತೆ. ಹಾರ್ವರ್ಡ್ ಮೆಡಿಕಲ್ ರಿಸರ್ಚು ಏನು ಹೇಳುತ್ತೆ ಗೊತ್ತಾ? ನೈಟ್ ಟೈಮ್ ಸ್ಕ್ರೀನ್ ಎಕ್ಸ್ಪೋಜರ್ ರಿಡ್ಯೂಸಸ್ ಮೆಲಟೋನಿನ್ ಬೈ ಅಪ್ ಟು 50%. People using phone before bedtime longer to fall asleep. Sleep quality significantly drops. Blue light delays sleep cycle by almost 90 minutes. ಆಯುರ್ವೇದ ಪ್ರಕಾರ ನಿದ್ದೆ ಅನ್ನೋದು ತ್ರಯೋಪಸ್ತಂಭದಲ್ಲಿ ಒಂದು. ನಿದ್ದೆ ಡಿಸ್ಟರ್ಬ್ ಆದರೆ ವಾತ ಜಾಸ್ತಿ ಆಗುತ್ತೆ, ಅದರಿಂದ ಆಂಗ್ಸೈಟಿ, ಓವರ್ ಥಿಂಕಿಂಗ್ ಆಗುತ್ತೆ. ಪಿತ್ತ ಜಾಸ್ತಿ ಆದರೆ ಇರಿಟಾಬಿಲಿಟಿ ಆಗುತ್ತೆ, ಸ್ಕಿನ್ ಇಶ್ಯೂಸ್ ಬರ್ತದೆ. ನೀವು ರಾತ್ರಿ ಫೋನ್ ಯೂಸ್ ಮಾಡ್ತಾ ಇದ್ದಾಗ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಸ್ಟೇ ಅಲರ್ಟ್. ನರ್ವಸ್ ಸಿಸ್ಟಮು ಸಿಂಪಥೆಟಿಕ್ ಮೋಡಿಗೆ ಹೋಗುತ್ತೆ, ಅಂದರೆ ರೆಸ್ಟ್ ಮೋಡಿಗೆ ಹೋಗೋದು ಬಿಟ್ಟು ಅಲರ್ಟ್ ಮೋಡಿಗೆ ಹೋಗುತ್ತೆ, ಅದರಿಂದ ಅಥವಾ ಸ್ಟ್ರೆಸ್ ಮೋಡಿಗೆ ಹೋಗುತ್ತೆ. ಒಬ್ಬ ಪೇಷಂಟ್ 28 ವರ್ಷದ IT ಪ್ರೊಫೆಷನಲ್ ಕಂಪ್ಲೇಂಟ್ ಏನಿತ್ತು ಅಂದರೆ ಹೇರ್ ಫಾಲು, ಏಕ್ನೆ, ಪೋರ್ ಸ್ಲೀಪು. ಮೆಡಿಸಿನ್ ಕೊಡೋದಕ್ಕಿಂತ ಮುಂಚೆ ಒಂದೇ ಒಂದು ಚೇಂಜ್ ಮಾಡಿಸಿದ್ದು, ನೋ ಫೋನ್ 1 hour ಬಿಫೋರ್ ಸ್ಲೀಪ್. 3 ವಾರಗಳಲ್ಲಿ ಸ್ಲೀಪ್ ಇಂಪ್ರೂವ್ ಆಯಿತು. 6 ವಾರದಲ್ಲಿ ಹೇರ್ ಫಾಲು ತುಂಬ ರಿಡ್ಯೂಸ್ ಆಯಿತು. ರೂಟ್ ಕಾಸ್ ಫಿಕ್ಸ್ ಮಾಡಿದ್ರೆ ರಿಸಲ್ಟ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರು ನೈಟ್ ಫೋನ್ ಹ್ಯಾಬಿಟ್ ಚೇಂಜ್ ಮಾಡಿಲ್ಲ ಅಂದರೆ ಫಲಿತಾಂಶ ಲಿಮಿಟೆಡ್ ಆಗಿರುತ್ತೆ. ಸಿಂಪಲ್ ಪ್ರೋಟೋಕಾಲ್ ಫಾಲೋ ಮಾಡಿ. ಡಿಜಿಟಲ್ ಸನ್ಸೆಟ್ 1 ಗಂಟೆ ನಿದ್ದೆಗಿಂತ ಮುಂಚೆ ವಾರ್ಮ್ ಲೈಟಿಂಗ್ ಅವಾಯ್ಡ್ ಮಾಡಿ. ಲೈಟ್ ರೀಡಿಂಗನ್ನು ಮಾಡಿ ಅಥವಾ ಪ್ರಾಣಾಯಾಮ ಮಾಡಿ. ಅರ್ಲಿ ಡಿನ್ನರ್ ಮಾಡ್ಕೊಳ್ಳಿ. ನಿದ್ದೆ ಸರಿಯಾದರೆ ದೇಹ ಸ್ವತಃ ಚಿಕಿತ್ಸೆ ಮಾಡಿಕೊಡ್ತದೆ. ಇವತ್ತು ರಾತ್ರಿಯಿಂದಲೇ ಸ್ಟಾರ್ಟ್ ಮಾಡಿ. ಫೋನು ಡಿಸ್ಟೆನ್ಸ್ ಇಡಿ, ಮೈಂಡ್ ಕಾಮ್ ಆಗಿಡಿ. ಹೆಲ್ತ್ ಕಾಂಪ್ಲಿಕೇಟೆಡ್ ಅಲ್ಲ, ಹ್ಯಾಬಿಟ್ಸು ಮೇಕ್ ಇಟ್ ಸಿಂಪಲ್. ಇಂಥ ಪ್ರಾಕ್ಟಿಕಲ್ ಆಯುರ್ವೇದ ಇನ್ಸೈಟ್ಸ್ಗಾಗಿ ಫಾಲೋ ಮಾಡಿ.